ರೆಬಲ್ ಸ್ಟಾರ್ ಡಾಕ್ಟರ್ ಅಂಬರೀಷ್ ಅವರ ಅಭಿಮಾನಿಗಳಿಗೆ ನಾನು ನಮಸ್ಕಾರ ಸಲ್ಲಿಸ್ತಾ ಏನಂತ ಮಾತಾಡೋದು ಬರುವಾಗೆಲ್ಲ ಯೋಚನೆ ಮಾಡ್ಕೊಂಡು ಬಂದೆ. ನಿಮಗೇನು ಹೇಳೋದು, ನಾನೇನು ಮಾತಾಡೋದು, ಇಲ್ಲೆಲ್ಲರೂ ಮಾತಾಡಬೇಕು, ಅವ್ರು ಮಾತಾಡೋದಿದೆ. ಇನ್ನೂ ಶುರುನೇ ಆಗಿಲ್ಲ, ಹಾಗೆ ಡೈಲಾಗ್ ಅಂದ್ಬಿಟ್ರೆ ನಾನೆಲ್ಲ ಹೋಗ್ಲಿ. ಒಂದೇನಂದರೆ ನನಗನ್ಸೋದು ಅವ್ರು ನಮ್ಮನ್ನು ಬಿಟ್ಟು ಹೋಗಿ ಈಗ ಒಂದು 5-6 ವರ್ಷ ಆಗಿರ್ಬೋದು, ಆದರೆ ನಮಗೆ ಎಲ್ಲೂ ಅನ್ಸಲ್ಲ. ಯಾಕಂದರೆ ಪ್ರತಿ ಒಂದು ವರ್ಷನೂ ನೀವೆಲ್ಲರೂ ಸೇರಿ ಅವ್ರ ಹೆಸರಲ್ಲಿ ಒಂದು ಪುತ್ತಳಿನೋ ಒಂದು ಕಾರ್ಯಕ್ರಮನೋ ಮಾಡಿದಾಗ ನಮ್ಮ ಜೊತೆನೇ ಇದ್ದಾರೆ, ಜೀವಂತವಾಗಿದ್ದಾರೆ ಅಂತಲೇ ಅನಿಸೋದು. ಅವ್ರು ಎಲ್ಲೂ ಹೋಗಿಲ್ಲ. ನಿಮ್ಮ ಮುಖಾಂತರ ನಾವೆಲ್ಲರೂ ಅವ್ರನ್ನ ಕಾಣ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕೂಗಾಟ, ನಿಮ್ಮ ಕಿರ್ಚಾಟ, ನಿಮ್ಮ ಪ್ರೀತಿ ಹೀಗೆ ಸದಾಕಾಲ ನನ್ನ ಮೇಲಿರಲಿ, ನಮ್ಮ ತಾಯಿ ಮೇಲಿರಲಿ, ಬರೋಂಥ ಮಗು ಮೇಲೂ ಇರಲಿ ಅಂತ ಕೇಳೋಕೆ ಇಷ್ಟಪಡ್ತೀನಿ. ಹಾಗೂ ಎಲ್ಲ ಈಗಲೇ ಇಟ್ಬಿಡ್ರಪ್ಪ. ಇನ್ನೊಂದು ಏನಂದರೆ, ಇವತ್ತು ಸ್ವಾಮೀಜಿ ಅವರಿದ್ದಾರೆ. ನಾನು ಆ್ಯಕ್ಚುಲಿ ಅವಾಗ BGS ಅಂತ ಇತ್ತು, ಈಗ ACU ಅಂತ ಆಗಿದೆ ಅನಿಸುತ್ತೆ. ನಾನು 10 ವರ್ಷ ಅದೇ ಶಾಲೆಯಲ್ಲಿ ಓದಿದ್ದು. ಇವತ್ತು ಅವ್ರ ಮುಖಾಂತರನೇ ಈ ಪುತ್ಥಳಿನ ಇನಾಗ್ರೇಟ್ ಮಾಡಿರೋದು ನಿಜವಾಗ್ಲೂ ನನಗೆ ಹೆಮ್ಮೆ ಅನಿಸುತ್ತೆ. ಸೊ ಮತ್ತೊಮ್ಮೆ ಸ್ವಾಮಿಗಳಿಗೆ ನನ್ನ ಧನ್ಯವಾದ ಅರ್ಪಿಸ್ತೀನಿ. ನನಗೊತ್ತು ನೀವೆಲ್ಲರೂ ತುಂಬಾ ಅಂಬರೀಷ್ ಮೇಲೆ ಪ್ರೀತಿ ಇಟ್ಕೊಂಡಿದ್ದೀರಾ ಅಂತ. ಅದೇ ರೀತಿಯಲ್ಲಿ ಈ ಥರ ಸಾವಿರಾರು ಕಾರ್ಯಕ್ರಮಗಳು ನಡೆಸಿ ಇನ್ನೂ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸೇವೆ ಮಾಡೋಂಥ ಶಕ್ತಿ ಆ ದೇವರು ನಿಮ್ಗೆ ನೀಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ನಿಮ್ಮೆಲ್ರಿಗೂ, ನನ್ನ ಕಡೆಯಿಂದ, ಅಮ್ಮನ ಕಡೆಯಿಂದ ಆಗಲಿ, ನಿಮ್ಮೆಲ್ರಿಗೂ ಹೇಳ್ತೀನಿ. ನಾನು ಇನ್ನೇನು ಜಾಸ್ತಿ ಹೊತ್ತು ಮಾತಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ಅಮ್ಮ ಮಾತಾಡೋದಿದೆ, ಇನ್ನು ಹಲವಾರು ಅವರು ಮಾತಾಡಬೇಕು. ಸೊ ಅವ್ರ ಮಾತನ್ನು ನೀವು ಕೇಳ್ತಾ ಮತ್ತು ಇಲ್ಲಿವರೆಗೂ ಬಂದು ಇಷ್ಟೊತ್ತು ಕಾದು ನಮಗಿದೇ ರೀತಿ ಪ್ರೀತಿ, ವಿಶ್ವಾಸ ಮತ್ತು ಅಭಿಮಾನ ಇದೆ ಮುಂದುವರಿಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೂ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.